ಕಳೆದ ತರಗತಿಯಲ್ಲಿ ನಾವು ಫ್ರಾನ್ಸ್ 1789ರ ಫ್ರಾನ್ಸಿನ ಮಹಾಕ್ರಾಂತಿ ಕುರಿತು ಅಧ್ಯಯನವನ್ನು ನಾವಿಲ್ಲಿ ಪ್ರಾರಂಭ ಮಾಡಿದ್ವಿ. 1789ರ ಈ ಫ್ರಾನ್ಸಿನ ಮಹಾಕ್ರಾಂತಿ ಅಂತಕ್ಕಂಥದ್ದು ಇದು ವಿಶ್ವದ ಮತ್ತು ಯುರೋಪಿನ ಒಂದು ವಿಶಿಷ್ಟವಾಗಿರತಕ್ಕಂಥ ಕ್ರಾಂತಿಗಳಲ್ಲಿ ಈ 1789ರ ಫ್ರಾನ್ಸಿನ ಮಹಾಕ್ರಾಂತಿ ಅಂತಕ್ಕಂಥದ್ದು ಒಂದು ಪ್ರಮುಖವಾಗಿರತಕ್ಕಂತಹ ಒಂದು ಘಟನೆ. ನಾವು ಅನೇಕ ಕಾರಣಗಳನ್ನು ಕುರಿತು ನಾವು ಕಳೆದ ತರಗತಿಯಲ್ಲಿ ಅಧ್ಯಯನವನ್ನು ನಾವು ಮಾಡ್ತಾಯಿದ್ವಿ. ಯಾವಾಗ 1789ರ ಕಾಲಾವಧಿಯಲ್ಲಿ ಸುಮಾರು 175 ವರ್ಷಗಳ ಕಾಲಾವಧಿಯಿಂದ ಕರೆಯದೇ ಇದ್ದಂತಹ ಫ್ರಾನ್ಸಿನ ಪಾರ್ಲಿಮೆಂಟಿನ ಒಂದು ಸಭೆಯನ್ನು 16ನೇ ಲೂಯಿ ಅಂತಕ್ಕಂಥವನು ಎಸ್ಟೇಟ್ ಜನರಲ್ ಅಂತಕ್ಕಂಥ ಒಂದು ಸಭೆಯನ್ನು ಇವನು ಕರೆಯಲ್ಪಟ್ಟಾಗ ಅಲ್ಲಿ ಈ ಪೂರ್ವದಲ್ಲಿ 3 ವರ್ಗದ ಜನ ಅಂದರೆ 1ನೇ ಎಸ್ಟೇಟ್, 2ನೇ ಎಸ್ಟೇಟ್, 3ನೇ ಎಸ್ಟೇಟಿನ ಜನ ಪ್ರತ್ಯೇಕವಾಗಿ ಕುಳಿತು ಮತ ಚಲಾವಣೆಯನ್ನು ಮಾಡ್ತಾಯಿದ್ರು. ಆದರೆ ಈ ಬಾರಿ 3ನೇ ವರ್ಗದ ಜನ ಅಂದರೆ ಶ್ರೀಸಾಮಾನ್ಯರು ಅಂದರೆ 3ನೇ ಎಸ್ಟೇಟಿನ ಈ ಒಂದು ವರ್ಗದ ಜನ ಇಲ್ಲಿ ಒಟ್ಟಿಗೆ ಕುಳಿತು ಮತ ಚಲಾಯಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ವಿರೋಧ ವ್ಯಕ್ತಪಡಿಸಿದಾಗ ಅವರು ಟೆನ್ನಿಸ್ ಆಟದ ಮೈದಾನದಲ್ಲಿ ಫ್ರಾನ್ಸಿಗೆ ಹೊಸ ರಾಜ್ಯಾಂಗ ಅಂತಕ್ಕಂಥದ್ದು ರಚನೆಯಾಗುವವರೆಗೂ ಕೂಡ ನಾವು ಇಲ್ಲಿಂದ ಕದಲುವ ಹಾಗಿಲ್ಲ ಅಂತಕ್ಕಂಥ ಒಂದು ಪ್ರತಿಜ್ಞೆಯನ್ನು ಅವರಲ್ಲಿ ಕೈಗೊಂಡು ಅದನ್ನು ನಾವು ಟೆನ್ನಿಸ್ ಆಟದ ಮೈದಾನದ ಪ್ರತಿಜ್ಞೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಕರೆಯಲಾಯಿತು. ಮುಂದೆ ಈ ಒಂದು ಪ್ರತಿಭಟನಾಕಾರರನ್ನು ಹತ್ತಿಕ್ಕತಕ್ಕಂತಹ ಒಂದು ಉದ್ದೇಶವನ್ನು ಸರ್ಕಾರ ಹೊಂದಿತ್ತು. ಆದ್ದರಿಂದ ಇವರೊಂದು ರಾಷ್ಟ್ರೀಯ ಸಭೆ ಅಂತಕ್ಕಂಥದ್ದನ್ನು ಇವರಲ್ಲಿ ರಚನೆ ಮಾಡಿಕೊಂಡು ರಾಷ್ಟ್ರೀಯ ಸಭೆ ನಿರ್ಮಾಣಗೊಂಡ ನಂತರ ಅಸ್ತಿತ್ವದಲ್ಲಿದ್ದಂಥ ಸರ್ಕಾರ ಆ ಒಂದು ರಾಷ್ಟ್ರೀಯ ಸಭೆಯನ್ನು ಹತ್ತಿಕ್ಕತಕ್ಕಂಥ ಧೋರಣೆಯನ್ನು ಹೊಂದಿದೆ ಅಂತ ಹೇಳಿಬಿಟ್ಟು ಪ್ರತಿಭಟನಾಕಾರರು ಬಾಸ್ಟೈಲ್ ಜೈಲಿಗೆ ನುಗ್ಗಿ ಆ ಜೈಲನ್ನು ನೆಲಸಮಗೊಳಿಸಿದರು. ಇದನ್ನು ಬಾಸ್ಟೈಲ್ ಪತನ ಅಂತಕ್ಕಂಥದ್ದು ಫ್ರಾನ್ಸಿನ ಮಹಾಕ್ರಾಂತಿಯಲ್ಲಿ ಅದು ಹೆಗ್ಗಳಿಕೆಯನ್ನು ಪಡೆದುಕೊಂಡು. ಯಾಕಂದರೆ ಪ್ರತಿಭಟನಾಕಾರರನ್ನು ಕರೆದೊಯ್ದು ಶಿಕ್ಷಿಸಲ್ಪಟ್ಟಿರ್ತಕ್ಕಂಥ ಜೈಲು ಅದು ಬಾಸ್ಟೈಲ್ ಆಗಿತ್ತು. ಆ ಬಾಸ್ಟೈಲ್ನಿದ್ದಂಥ ಜೈಲನ್ನು ನೆಲಸಮಗೊಳಿಸಲಾಯಿತು. ಹೀಗೆ ಇದು ಫ್ರಾನ್ಸಿನ ಒಂದು ಅಧಪತನದ ಸಂಕೇತ ಅಂತ ತಿಳಿದು ಈ ಘಟನೆ ಆಗಿದ್ದು ಜುಲೈ 14, 1789. ಆ ದೃಷ್ಟಿಯಿಂದ ಇಂದಿನವರೆಗೂ ಕೂಡ ಫ್ರಾನ್ಸಿನ ದೇಶದಲ್ಲಿ ಜುಲೈ 14 ಅವರು ರಾಷ್ಟ್ರೀಯ ದಿನ ಅಂತ ಆಚರಣೆಯನ್ನು ಇಲ್ಲಿ ಮಾಡ್ತಾಯಿದ್ದಾರೆ. ಇವತ್ತು ನಾವು ಈ ಒಂದು ತರಗತಿಯಲ್ಲಿ ಕ್ರಾಂತಿ ಹೇಗೆ ಪ್ರಸಾರವನ್ನು ಅದು ಅಂದರೆ ಕ್ರಾಂತಿ ಹೇಗೆ ತನ್ನ ಪ್ರಸಾರತೆಯನ್ನು ಅದಲ್ಲಿ ಪಡೆದುಕೊಂಡು ಭಯಾನಕ ಆಳ್ವಿಕೆ ಅಂದ್ರೇನು, ಫ್ರಾನ್ಸಿನ ಕ್ರಾಂತಿಯ ಒಟ್ಟಾರೆ ಪರಿಣಾಮಗಳು ಏನು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡಿದಾಗ ಕ್ರಾಂತಿ ಫ್ರಾನ್ಸಿನಾದ್ಯಂತೆಲ್ಲ ಹರಡಲಿಕ್ಕೆ ಇದು ಆರಂಭಗೊಂಡು. ಯಾವಾಗ ಫ್ರಾನ್ಸಿನಾದ್ಯಂತೆಲ್ಲ ಕ್ರಾಂತಿ ಆರಂಭಗೊಂಡು ಕ್ರಾಂತಿಕಾರಿಗಳಲ್ಲಿ 2 ಗುಂಪುಗಳಾಗಿ ಇಲ್ಲಿ ವಿಭಜನೆಯನ್ನು ಹೊಂದಿದೆ. ಹಾಗಾದರೆ ಆ 2 ಪ್ರಮುಖವಾಗಿರ್ತಕ್ಕಂಥ ಪಂಗಡಗಳು ಯಾವುದು ಅಂತಂದರೆ ಒಂದು ಜಿರಾಂಡಿಸ್ಟ್ ಅಂತಕ್ಕಂಥ ಪಂಗಡ, ಹಾಗಾದರೆ ಮತ್ತೊಂದು ಪಂಗಡ ಯಾವುದು ಅಂದರೆ ಅದು ಜಾಕೋಬಿನ್ ಅಂತಕ್ಕಂತಹ ಒಂದು ಪಂಗಡ. ಹೀಗೆ ಇಲ್ಲಿ 2 ಪಂಗಡಗಳಾಗಿ ಇಲ್ಲಿ ವಿಂಗಡಣೆಯನ್ನು ಹೊಂದಲಾಯಿತು. ಒಂದನ್ನು ಜಿರಾಂಡಿಸ್ಟ್ ಅಂತಕ್ಕಂಥ ಪಂಗಡ ಅಂತ ಹೇಳಲಾಯಿತು, ಮತ್ತೊಂದನ್ನು ಇಲ್ಲಿ ಜಾಕೋಬಿನ್ ಅಂತಕ್ಕಂತಹ ಪಂಗಡಗಳು. ಹೀಗೆ 2 ಪ್ರಮುಖ ಪಂಗಡಗಳಾಗಿ ಇಲ್ಲಿ ವಿಭಜನೆಯನ್ನು ಹೊಂದಿತು. ಚರ್ಚು ಮತ್ತು ರಾಜ್ಯಗಳ ಒಂದು ಸುಧಾರಣೆಯನ್ನು ಫ್ರಾನ್ಸ್ನಲ್ಲಿ ಮಾಡಲಾಯಿತು. ಅಂದರೆ ಚರ್ಚಿನ ಒಂದು ಆಸ್ತಿ ಅಂತಕ್ಕಂಥದ್ದನ್ನು ಏನು ಮಾಡಲಾಯಿತು ಅಂತಂದರೆ ಅದನ್ನು ಇಲ್ಲಿ ರಾಷ್ಟ್ರೀಕರಿಸಿ ಪಾದ್ರಿಗಳಿಗೂ ಕೂಡ ವೇತನವನ್ನು ನಿಗದಿಗೊಳಿಸಲಾಯಿತು. ಅಂದರೆ ಅವರಲ್ಲಿರ್ತಕ್ಕಂಥ ಸಂಪತ್ತನ್ನೆಲ್ಲ ವಶಪಡಿಸಿಕೊಂಡು ಅವರಿಗೆ ವೇತನವನ್ನು ನಿಗದಿಗೊಳಿಸುವುದರ ಜೊತೆಗೆ ಪ್ಯಾರಿಸ್ಸಿನ ಜನರು ವರ್ಸೇಲ್ಸ್ಗೆ ದಂಡು ಹೋಗಿ ಅಂದರೆ ಪ್ಯಾರಿಸ್ನಲ್ಲಿದ್ದಂಥ ಜನ ಅವರು ವರ್ಸೇಲ್ಸ್ಗೆ ದಂಡು ಹೋಗಿ ರಾಜ ಮತ್ತು ಅವನ ಕುಟುಂಬವನ್ನು ಪ್ಯಾರಿಸ್ನಲ್ಲಿರ್ತಕ್ಕಂತಹ ಈ ಒಂದು ಟ್ವೆಲೆರಿಸ್ ಅಂತಕ್ಕಂಥ ಅರಮನೆಯಲ್ಲಿ ಅವರನ್ನು ಸೆರೆ ಇಡಲಾಯಿತು. ಹೀಗೆ ಈ ಟ್ವೆಲೆರಿಸ್ ಅಂತಕ್ಕಂಥ ಒಂದು ಸೆರೆಮನೆಯಲ್ಲಿ ರಾಜ್ಯ ಪರಿವಾರವನ್ನು ಇವರು ಬಂಧನದಲ್ಲಿ ಇಡಲಾಯಿತು. 1791ರ ಒಂದು ಕಾಲಾವಧಿಯಲ್ಲಿ ಸಂವಿಧಾನ ರಚನಾ ಒಂದು ಸಭೆಯನ್ನು ಇವರು ರಚಿಸಿ ಫ್ರಾನ್ಸಿಗೆ ಒಂದು ಹೊಸ ಸಂವಿಧಾನವನ್ನು ಅವರಲ್ಲಿ ಸಿದ್ಧಪಡಿಸಲಾಯಿತು ಅಂತ ಹೇಳ್ತಾರೆ. ಹೀಗೆ ಫ್ರಾನ್ಸಿಗೆ ಒಂದು ಹೊಸ ಸಂವಿಧಾನವನ್ನು
ಸಿದ್ಧಪಡಿಸುವುದರ ಈ ಜೊತೆಗೆ ಇಲ್ಲಿ ಮಾನವ ಹಕ್ಕುಗಳ ಒಂದು ಘೋಷಣೆಯನ್ನು ಕೂಡ ಇಲ್ಲಿ ಹೊರಡಿಸಲಾಯಿತು. ಹಾಗಾದರೆ ಮಾನವ ಹಕ್ಕುಗಳ ಒಂದು ಘೋಷಣೆ ಅಂತಂದ್ರೆ ಏನು ಅಂದರೆ ಅದು ಫ್ರಾನ್ಸಿನ ಕ್ರಾಂತಿಯ ಪ್ರಮುಖವಾಗಿರ್ತಕ್ಕಂಥ ಧ್ಯೇಯ, ಅದು ಕೊಡುಗೆ ಅಥವಾ ತತ್ವಗಳು ಅಂತ ಹೇಳಲ್ಪಟ್ಟಿರ್ತಕ್ಕಂಥ ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವದ ಈ ಒಂದು ಅಂಶಗಳನ್ನು ಅಲ್ಲಿ ತತ್ವಗಳನ್ನು ಆಧರಿಸಿ ಈ ಘೋಷಣೆ ಜನತೆಗೆ ಆಸ್ತಿಯ ಸ್ವಾತಂತ್ರ್ಯವನ್ನು, ವಾಕ್ ಸ್ವಾತಂತ್ರ್ಯವನ್ನು, ಧಾರ್ಮಿಕವಾಗಿರ್ತಕ್ಕಂಥ ನಂಬಿಕೆಯನ್ನು ಹಾಗೂ ಈ ಒಂದು ರಾಜಕೀಯ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕೂಡ ಫ್ರಾನ್ಸಿನ ಜನತೆಗೆ ಅದನ್ನು ಕಲ್ಪಿಸಿಕೊಡಲಾಯಿತು. ಹೀಗೆ ಈ ನಿಟ್ಟಿನಲ್ಲಿ ಈ ಫ್ರಾನ್ಸಿನ ಒಂದು ಹೊಸ ಸಂವಿಧಾನದ ಒಂದು ರಚನಾ ಸಭೆಯನ್ನು ಇವರೇನು ರಚನೆ ಮಾಡಿ, ಆ ರಚನಾ ಸಭೆಯನ್ನು ರಚನೆ ಮಾಡಿ ಫ್ರಾನ್ಸಿಗೆ ಒಂದು ಹೊಸ ಸಂವಿಧಾನವನ್ನು ಸಿದ್ಧಪಡಿಸ್ತಕ್ಕಂಥ ಕೆಲಸವನ್ನು ಇಲ್ಲಿ ಕೈಗೊಂಡ ನಂತರ ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಸಭೆ ಇಲ್ಲಿ ವಿಸರ್ಜಿತಗೊಳ್ಳುತ್ತೆ. ಶಾಸಕಾಂಗ ಸಭೆ ಅಸ್ತಿತ್ವಕ್ಕೆ ಬರುತ್ತೆ. ಆಗ ರಾಜನು ಈ ಸಂದರ್ಭದಲ್ಲಿ ಫ್ರಾನ್ಸಿನಿಂದ ಪಲಾಯನ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಅವನಲ್ಲಿ ಮಾಡ್ತಾನೆ. ಯಾವಾಗ ಈ ನಿರಂಕುಶ ಆಳ್ವಿಕೆಯನ್ನು ತಡೆಗಟ್ಟಬೇಕು ಅಂತಕ್ಕಂಥ ಉದ್ದೇಶಕ್ಕಾಗಿ ಸಂವಿಧಾನವನ್ನು ರಚಿಸಲಿಕ್ಕೆ ಜನ ಏನು ಮುಂದೆ ಹೋಗ್ತಾರೋ, ಆದ್ದರಿಂದ ಇವನನ್ನು ಅಮಾನತುಗೊಳಿಸಬೇಕು ಅಂಥೇಳಿ ಫ್ರಾನ್ಸಿನ ಜನ ಶಾಸಕಾಂಗದಲ್ಲಿ ಒತ್ತಾಯ ಮಾಡ್ತಾರೆ. ಯಾವಾಗ ಈ ಫ್ರಾನ್ಸಿನ ಜನರೆಲ್ಲರೂ ಕೂಡ ಈ ಒಂದು ಶಾಸನ ಸಭೆ ಒಳಗಡೆ ರಾಜನನ್ನು ಇಲ್ಲಿ ಅಮಾನತಿನಲ್ಲಿ ಇಡಬೇಕು ಅಂತಕ್ಕಂತಹ ಒಂದು ಬೇಡಿಕೆಯನ್ನು ವ್ಯಕ್ತಪಡಿಸ್ತಾರೋ, ಶಾಸಕಾಂಗ ಸಭೆಯ ಸ್ಥಾನದಲ್ಲಿ ಇಲ್ಲಿ ಜಾಕೋಬಿನ್ನರು ನಾಯಕತ್ವದಲ್ಲಿ ಒಂದು ನ್ಯಾಷನಲ್ ಕನ್ವೆನ್ಷನ್ ಅಂತಕ್ಕಂಥ, ಕನ್ನಡದಲ್ಲಿ ರಾಷ್ಟ್ರೀಯ ಸಭೆ ಅಂತಕ್ಕಂಥದ್ದನ್ನು ಇಲ್ಲಿ ಜಾಕೋಬಿನ್ನರು ರಚಿಸಿಕೊಳ್ತಾರೆ. ಹೀಗೆ ನ್ಯಾಷನಲ್ ಕನ್ವೆನ್ಷನ್ ಅಂತಕ್ಕಂಥದ್ದು ಅಸ್ತಿತ್ವಕ್ಕೆ ಬರುತ್ತೆ. ಅದರ ಜೊತೆಗೆ ಅಥವಾ ರಾಷ್ಟ್ರೀಯ ಸಭೆ ಅಂತಕ್ಕಂಥದ್ದು ಇಲ್ಲಿ ಅಸ್ತಿತ್ವಕ್ಕೆ ಬರುತ್ತೆ. ಹಾಗಾದರೆ ಈ ಒಂದು ಜಾಕೋಬಿನ್ನರ ನಾಯಕತ್ವದಲ್ಲಿ ರಾಷ್ಟ್ರೀಯ ಸಭೆ ಅಂತಕ್ಕಂಥದ್ದೇನು ರಚನೆ ಆಯಿತು ಅಂದರೆ ನ್ಯಾಷನಲ್ ಕನ್ವೆನ್ಷನ್ ಅಂತಕ್ಕಂಥದ್ದೇನು ಇಲ್ಲಿ ಅಸ್ತಿತ್ವವನ್ನು ಅವರು ಪಡೆದುಕೊಳ್ತು. ಆ ನಂತರದಲ್ಲಿ 1792 ಕಾಲಾವಧಿಯಲ್ಲಿ ಸೆಪ್ಟೆಂಬರ್ನಲ್ಲಿ ಸಂಶಯಾಸ್ಪದವಾಗಿರ್ತಕ್ಕಂತಹ ರಾಜನಿಷ್ಠರನ್ನು ಗಿಲಿಟೋನ್ ಅಂತಕ್ಕಂತಹ ಒಂದು ಯಂತ್ರಕ್ಕೆ ಅವರನ್ನು ಕರೆತಂದು ಆ ಗಿಲಿಟೋನ್ ಯಂತ್ರದಿಂದ ಅವರನ್ನು ಇಲ್ಲಿ ಕಗ್ಗೊಲೆ ಮಾಡಲಾಯಿತು. ಅಂದರೆ ಸಂಶಯಾಸ್ಪದವಾಗಿರ್ತಕ್ಕಂಥ ರಾಜನಿಷ್ಠರು ಅಂದರೆ ಏನು? ಯಾರು ರಾಜರಿಗೆ ನಿಷ್ಠರಾಗಿರ್ತಕ್ಕಂಥ ವ್ಯಕ್ತಿಗಳಿರ್ತಾರೋ ಅಂತಹ ವ್ಯಕ್ತಿಗಳು ಅವ್ರ ಮೇಲೆ ಸಂಶಯ ಅಂತಕ್ಕಂಥದ್ದು ಇವರು ಬಂದಾಗ ಸಂಶಯಾಸ್ಪದವಾಗಿರ್ತಕ್ಕಂತಹ ಅಂತಹ ರಾಜನಿಷ್ಠರನ್ನು ಕರೆತಂದು ಗಿಲೋಟಿನ್ ಅಂತಕ್ಕಂಥ ಒಂದು ಯಂತ್ರಕ್ಕೆ ಅವರನ್ನು ಇಲ್ಲಿ ಕೊಲೆಗೈತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಗಿಲೋಟಿನ್ ಯಂತ್ರ ಅಂತಕ್ಕಂಥದ್ದು ಹೇಗಿರುತ್ತೆ ಅಂದರೆ ಹರಿತವಾಗಿರ್ತಕ್ಕಂತಹ ಒಂದು ಇಲ್ಲಿ ಖಡ್ಗದ ರೀತಿಯಲ್ಲಿರುತ್ತೆ. ಅದು ಮೇಲ್ಭಾಗದಿಂದ ವ್ಯಕ್ತಿಯ ದೇಹದ ಶಿರವನ್ನು ಅವನ ದೇಹದಿಂದ ಪ್ರತ್ಯೇಕ ಮಾಡ್ತಕ್ಕಂಥ ಒಂದು ಯಂತ್ರ. ಹಾಗೆ ಆ ಒಂದು ಯಂತ್ರದಿಂದ ಇಲ್ಲಿ ಸೆಪ್ಟೆಂಬರ್ ತಿಂಗಳ 1ರಲ್ಲಿಯೇ ಸಾವಿರಾರು ಸಂಖ್ಯೆಯ ಜನರನ್ನು ಇಲ್ಲಿ ಕೊಲೆಗೈದಿದ್ದರಿಂದ, ಆ ಜನರು ಕಗ್ಗೊಲೆಯಾಗಿದ್ದರಿಂದ ಅವರು ಆ ಜನರನ್ನು ಈ ಜಾಕೋಬಿನ್ ಅಂತಕ್ಕಂಥ ಒಂದು ಪಕ್ಷ, ರಾಷ್ಟ್ರೀಯ ಸಭೆ ಅಂತಕ್ಕಂಥದ್ದು ಇಲ್ಲಿ ಹತ್ಯೆಗೈದಿದ್ದರಿಂದ ಇದನ್ನು ಫ್ರಾನ್ಸಿನ ಇತಿಹಾಸದಲ್ಲಿ ಸೆಪ್ಟೆಂಬರ್ ಕಗ್ಗೊಲೆಗಳು ಅಂತ ಇದು ಪ್ರಸಿದ್ಧಿಯನ್ನು ಪಡೆದುಕೊಂಡು. ಸೆಪ್ಟೆಂಬರ್ ಕಗ್ಗೊಲೆಗಳು ಅಂತಂದರೆ ಏನು ಅಂತಂದರೆ ಸಂಶಯಾಸ್ಪದವಾಗಿರ್ತಕ್ಕಂಥ ರಾಜನಿಷ್ಠರನ್ನು ಕರೆತಂದು ಗಿಲಿಟೋನ್ ಯಂತ್ರಕ್ಕೆ ಬಲಿ ಕೊಡ್ತಕ್ಕಂಥ ಕೆಲಸ ಸೆಪ್ಟೆಂಬರ್ ತಿಂಗಳಲ್ಲಿ ಸಾವಿರಾರು ಜನರನ್ನು ಕಗ್ಗೊಲೆ ಮಾಡಲಾಯಿತು. ಹಾಗಾಗಿ ಈ ಒಂದು ಘಟನೆಯನ್ನು ಇಲ್ಲಿ ಸೆಪ್ಟೆಂಬರ್ ಕಗ್ಗೊಲೆಗಳು ಅಂತಕ್ಕಂಥ ಹೆಸರಿನಿಂದ ಇತಿಹಾಸದಲ್ಲಿ ಅದು ಪ್ರಸಿದ್ಧಿಯನ್ನು ಇಲ್ಲಿ ಪಡೆದುಕೊಂಡಿತು ಅಂತ ಹೇಳ್ತಾರೆ. ಹಾಗಾದರೆ ಇದಾದ ನಂತರ ಫ್ರಾನ್ಸಿನ ಒಂದು ಚಳುವಳಿಯಲ್ಲಿ, ಕ್ರಾಂತಿಯಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆಗಳು ಏನು ಅಂತ ನಾವು ನೋಡಿದಾಗ ಇಲ್ಲಿ ರಾಷ್ಟ್ರೀಯ ಸಭೆ ಅಂತಕ್ಕಂಥದ್ದು ರಾಜಪ್ರಭುತ್ವವನ್ನೇ ಅದಿಲ್ಲಿ ರದ್ದುಗೊಳಿಸುತ್ತೆ. ರಾಜಪ್ರಭುತ್ವವನ್ನು ಈ ರಾಷ್ಟ್ರೀಯ ಸಭೆ ಅಂತಕ್ಕಂಥದ್ದಲ್ಲಿ ರದ್ದುಗೊಳಿಸಿ ಸೆಪ್ಟೆಂಬರ್ 92ರಲ್ಲಿ ಸೆಪ್ಟೆಂಬರ್ 22ರಂದು ಫ್ರಾನ್ಸ್ ಅಂತಕ್ಕಂಥ ದೇಶ ಒಂದು ಗಣರಾಜ್ಯವಾಗುತ್ತೆ. ಹೀಗೆ 1792 ಸೆಪ್ಟೆಂಬರ್ 22ರಂದು ಫ್ರಾನ್ಸ್ ಅಂತಕ್ಕಂಥದ್ದಲ್ಲಿ ಏನು ಗಣರಾಜ್ಯವಾಗುತ್ತೆ. ಅಧಿಕಾರದಲ್ಲಿದ್ದಂತಹ ದೊರೆ ಇದ್ದ 16ನೇ ಲೂಯಿ ಅಂತಕ್ಕಂಥವನು, ಅವನನ್ನು ಅಮಾನತಿನಲ್ಲಿರಿಸಲಾಗಿತ್ತು. ಇಂತಹ 16ನೇ ಒಬ್ಬ ಲೂಯಿಯನ್ನು ಇಲ್ಲಿ ದೇಶದ್ರೋಹಿ ಅಂತ ತೀರ್ಮಾನಿಸಿಬಿಟ್ಟು ಅವನನ್ನು ಈ ಒಂದು ರಾಷ್ಟ್ರೀಯ ಸಭೆ ಅಂತಕ್ಕಂಥದ್ದು
1793ರಲ್ಲಿ ಅದೇ ಗಿಲಿಟೋನ್ ಯಂತ್ರಕ್ಕೆ 16ನೇ ಲೂಯಿಯನ್ನು 1793ರಲ್ಲಿ ಅವನನ್ನು ಗಿಲಿಟೋನ್ ಯಂತ್ರಕ್ಕೆ ಕೊಟ್ಟು ಈ 16ನೇ ಲೂಯಿಯನ್ನು ಅವನನ್ನು ಇಲ್ಲಿ ಮರಣದಂಡನೆಗೆ ಇಲ್ಲಿ ವಿಧಿಸಲಾಗುತ್ತೆ. ಹೀಗೆ 16ನೇ ಲೂಯಿ 1793ರ ಈ ಒಂದು ಕಾಲಾವಧಿಯಲ್ಲಿ ಗಿಲಿಟೋನ್ ಯಂತ್ರಕ್ಕೆ ಅವನನ್ನು ಯಾವಾಗ ಇಲ್ಲಿ ಯಂತ್ರಕ್ಕೆ ಅವನನ್ನು ಮರಣದಂಡನೆ ವಿಧಿಸ್ತೋ ಇದರ ಪರಿಣಾಮವಾಗಿ ಕ್ರಾಂತಿ ತಮ್ಮ ರಾಷ್ಟ್ರಗಳಿಗೂ ಕೂಡ ಹರಡಬಹುದು ಅಂತಕ್ಕಂಥ ಭಯ ಈ ಫ್ರಾನ್ಸಿನ ನೆರೆಯ ರಾಷ್ಟ್ರಗಳಲ್ಲಿತ್ತು. ನಮ್ಮ ದೇಶಕ್ಕೆ ಇಲ್ಲಿ ಕ್ರಾಂತಿ ಅಂತಕ್ಕಂಥದ್ದು ಆವರಿಸಿಕೊಡುತ್ತೆ ಅಂತ ಹೇಳಿಬಿಟ್ಟು ಆ ನೆರೆಯ ರಾಷ್ಟ್ರಗಳಾಗಿರ್ತಕ್ಕಂಥ ಆಸ್ಟ್ರಿಯಾ, ಪ್ರಷ್ಯಾ, ಬ್ರಿಟನ್, ಹಾಲೆಂಡ್, ಸ್ಪೇನ್ ಅಂತಕ್ಕಂತಹ ಈ ರಾಷ್ಟ್ರಗಳು ಫ್ರಾನ್ಸಿನ ವಿರುದ್ಧ ಒಂದು ಒಕ್ಕೂಟವನ್ನು ಇವು ರಚನೆ ಮಾಡ್ಕೊಳ್ತಾರೆ. ಅಂದರೆ ಹಾಲೆಂಡ್ ಅಂತಕ್ಕಂಥ ದೇಶಕ್ಕಾಗಿರಬಹುದು, ಆಮೇಲೆ ಬ್ರಿಟನ್ ಅಂತಕ್ಕಂಥ ದೇಶ ಇರ್ಬೋದು, ಸ್ಪೇನ್ ಇರ್ಬೋದು, ಪ್ರಷ್ಯಾ ಇಂತಹ ಎಲ್ಲ ದೇಶಗಳು ಒಂದು ಒಕ್ಕೂಟವನ್ನು ಇವು ರಚನೆ ಮಾಡ್ಕೊಳ್ತಾರೆ. ಕ್ರಾಂತಿಯ ವಿರೋಧಿಗಳನ್ನು ದಮನ ಮಾಡಲು ರಚಿಸಲಾಗಿರ್ತಕ್ಕಂತಹ ಈ ಒಂದು ಸಾರ್ವಜನಿಕ ಹಿತರಕ್ಷಣಾ ಸಮಿತಿಗೆ ರಾಷ್ಟ್ರೀಯ ಸಭೆ ಅಂತಕ್ಕಂಥದ್ದು ಕಾರ್ಯಾಂಗದ ಅಧಿಕಾರವನ್ನು ನೀಡುತ್ತೆ. ಏನು 1792ರಲ್ಲಿ ರಾಷ್ಟ್ರೀಯ ಸಭೆ ಅಂತಕ್ಕಂಥದ್ದು ಏನಿಲ್ಲಿ ಅಸ್ತಿತ್ವಕ್ಕೆ ಬಂದಿತ್ತು, ಆ ರಾಷ್ಟ್ರೀಯ ಸಭೆ ಅಂತಕ್ಕಂಥದ್ದು ಹೇಳುತ್ತೆ ಈ ಒಂದು ಕಾರ್ಯಾಂಗದ ಅಧಿಕಾರವನ್ನು ಅಲ್ಲಿ ಕಲ್ಪಿಸಿಕೊಡಲಾಯಿತು. ಹೀಗೆ ಆದರೆ ಆಂತರಿಕವಾಗಿರ್ತಕ್ಕಂತಹ ಒಂದು ಭಯಾನಕ ಆಳ್ವಿಕೆಗೆ ಅದಿಲ್ಲಿ ಕಾರಣವಾಗುತ್ತೆ. ಸೊ ಈ ಅವಧಿಯಲ್ಲಿ 16ನೇ ಲೂಯಿಯ ಪತ್ನಿ ಮೇರಿ ಅಂಟೋನಿಯೆಟ್ ಅಂತಕ್ಕಂಥವಳು ಏನು ಅಸ್ತಿತ್ವದಲ್ಲಿದ್ದು, ಆ ಮೇರಿ ಅಂಟೋನಿಯೆಟ್ಗಳನ್ನು ಜೊತೆಗೆ ರಾಜ ಪರಿವಾರದ ಮತ್ತಿತರ ಸದಸ್ಯರನ್ನು, ಕುಟುಂಬದ ಸದಸ್ಯರನ್ನು ಇಲ್ಲಿ ಗಿಲಿಟೋನ್ ಯಂತ್ರಕ್ಕೆ ಇಲ್ಲೇನಾಯಿತು ಅಲ್ಲಿ ಬಲಿ ಕೊಡಲಾಯಿತು. ಈ ಸುರಕ್ಷತಾ ಸಮಿತಿಯ ಮುಖ್ಯಸ್ಥನಾಗಿರ್ತಕ್ಕಂಥ ರೆಬೆಸ್ಪಿಯರ್ ಅಂತಕ್ಕಂಥವನು ಎಲ್ಲ ಒಂದು ವರ್ಗದ ಜನರ ಬಗ್ಗೆ ಸಂಶಯವನ್ನಿಟ್ಟು ಗಿಲಿಟೋನ್ ಯಂತ್ರಕ್ಕೆ ಬಲಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡೋದಕ್ಕೆ ಇವನು ಪ್ರಾರಂಭ ಮಾಡ್ತಾನೆ. ಅಂತಿಮವಾಗಿ 1794ರ ಜುಲೈ ತಿಂಗಳಲ್ಲಿ ಫ್ರಾನ್ಸಿನ ಜನರೇ ರೆಬೆಸ್ಪಿಯರ್ನನ್ನು ಏನು ಮಾಡ್ತಾರೆ, ಗಿಲಿಟೋನ್ ಯಂತ್ರಕ್ಕೆ ಬಲಿ ಕೊಡುವುದರ ಮುಖಾಂತರವಾಗಿ ಈ ಒಂದು ಭಯಾನಕ ಆಳ್ವಿಕೆ ಅಂತಕ್ಕಂಥದ್ದನ್ನು 1794ರಲ್ಲಿ ಈ ಭಯಾನಕ ಆಳ್ವಿಕೆ ಅಂತಕ್ಕಂಥದ್ದು ಅದಿಲ್ಲಿ ಅಂತ್ಯವಾಗುತ್ತೆ. ಈ ಭಯಾನಕ ಆಳ್ವಿಕೆ ಅಂತಕ್ಕಂಥದ್ದು ಯಾವಾಗ ಅಂತ್ಯಗೊಂಡಿತು ಅಂತ ಹೇಳಿದಾಗ ಅದು 1794ರಲ್ಲಿ ಏನು ರೆಬೆಸ್ಪಿಯರ್ ಅಂತಕ್ಕಂಥವನು, ಈ ರೆಬೆಸ್ಪಿಯರ್ ಅಂತಕ್ಕಂಥವನು ಏನು ನಾಯಕನಾಗಿದ್ದ, ಈ ರೆಬೆಸ್ಪಿಯರ್ ಅಂತಕ್ಕಂತಹ ಈ ಒಬ್ಬ ನಾಯಕ ನನ್ನ ಗಿಲಿಟೋನ್ ಅಂತಕ್ಕಂತಹ ಯಂತ್ರಕ್ಕೆ ಬಲಿ ಸಮರ್ಪಿಸುವುದರ ಮುಖೇನವಾಗಿ ಈ ಭಯಾನಕ ಆಳ್ವಿಕೆ ಅಂತಕ್ಕಂಥದ್ದು ಯಾವಾಗ ಅಂತ್ಯಗೊಳ್ಳುತ್ತೆ ಅಂತಂದರೆ ಅದು 1794ರಲ್ಲಿ ಈ ಭಯಾನಕ ಆಳ್ವಿಕೆ ಅಂತಕ್ಕಂಥದ್ದು ಅಂತ್ಯಗೊಳ್ಳುತ್ತೆ. ಅಂದರೆ 1793ರ ಕಾಲಾವಧಿಯಲ್ಲಿ ಇಲ್ಲಿ ಡೆಫಿಸಿಟ್ ಮೇಡಮ್ ಅಂತಕ್ಕಂಥ ಒಂದು ಅಡ್ಡ ಹೆಸರನ್ನು ಇಟ್ಕೊಂಡಿರ್ತಕ್ಕಂಥ ಮೇರಿ ಅಂಟೋನಿಯೆಟ್ ಅಂತಕ್ಕಂಥವಳೇನು 16ನೇ ಲೂಯಿಯ ಪತ್ನಿಯಾಗಿದ್ಲು, ಅವಳನ್ನು ಮತ್ತು ರಾಜ ಪರಿವಾರದವರನ್ನು ಈ ಒಂದು ಗಿಲಿಟೋನ್ ಅಂತಕ್ಕಂತಹ ಯಂತ್ರಕ್ಕೆ ಏನು ಬಲಿ ಕೊಡಲಾಯಿತು. ಅದರ ನಂತರ ಈ ಫ್ರಾನ್ಸಿನ ಜನ ಎಲ್ಲರೂ ಕೂಡ ಒಗ್ಗೂಡಿ ಅದೇ ರೆಬೆಸ್ಪಿಯರ್ ಅಂತಕ್ಕಂತಹ ಈ ಒಬ್ಬ ನಾಯಕನನ್ನು 1794ರ ಈ ಒಂದು ಅವಧಿಯಲ್ಲಿ ಅವನನ್ನು ಅದೇ ಗಿಲಿಟೋನ್ ಯಂತ್ರಕ್ಕೆ ಬಲಿ ಸಮರ್ಪಿಸುವುದರ ಮುಖೇನವಾಗಿ ಈ ಭಯಾನಕ ಆಳ್ವಿಕೆ ಅಂತಕ್ಕಂಥದ್ದು ಫ್ರಾನ್ಸಿನ ಒಂದು ಇತಿಹಾಸದಲ್ಲಿ ಅದಿಲ್ಲಿ ಅಂತ್ಯಗೊಳ್ಳುತ್ತೆ. ಹಾಗಾದರೆ 1794ರಲ್ಲಿ ಭಯಾನಕ ಆಳ್ವಿಕೆ ಅಂತಕ್ಕಂಥದ್ದು ಇಲ್ಲಿ ಕೊನೆಗೊಂಡ ನಂತರ ಅದರ ಮರು ವರ್ಷದಲ್ಲಿ 1795ರ ಒಂದು ಕಾಲಾವಧಿಯಲ್ಲಿ 5 ಸದಸ್ಯರುಳ್ತಕ್ಕಂತಹ ಒಂದು ಸರ್ಕಾರ ಅಂತಕ್ಕಂಥದ್ದು ಅದು ಅಸ್ತಿತ್ವಕ್ಕೆ ಬರುತ್ತೆ. ಅದುವೇ ಡೈರೆಕ್ಟರಿ ಸರ್ಕಾರ ಅಂತಕ್ಕಂಥದ್ದು. ಎಷ್ಟು ಜನರ ಸದಸ್ಯರಿಂದ ಈ ಒಂದು ಡೈರೆಕ್ಟರಿ ಸರ್ಕಾರ ಅಂತಕ್ಕಂಥದ್ದು ಅಸ್ತಿತ್ವಕ್ಕೆ ಬರುತ್ತೆ ಅಂದರೆ ಇಲ್ಲಿ ಭಯಾನಕ ಆಳ್ವಿಕೆ ಅಂತಕ್ಕಂಥದ್ದು ಅಂತ್ಯಗೊಂಡ ನಂತರ 1795ರ ಕಾಲಾವಧಿಯಲ್ಲಿ ಒಂದು ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತೆ. ಆ ಸರ್ಕಾರ ಯಾವುದು ಅಂತಂದರೆ ಅದು ಡೈರೆಕ್ಟರಿ ಸರ್ಕಾರ ಅಂತಕ್ಕಂಥದ್ದು ಅಸ್ತಿತ್ವಕ್ಕೆ ಬರುತ್ತೆ. ಹಾಗಾದರೆ ಈ ಡೈರೆಕ್ಟರಿ ಸರ್ಕಾರದಲ್ಲಿ ಎಷ್ಟು ಜನ ಸದಸ್ಯರಿರ್ತಾರೆ ಅಂತಂದರೆ ಅಲ್ಲಿ 5 ಜನ ಇಲ್ಲಿ ಸದಸ್ಯರನ್ನು ಒಳಗೊಂಡಿರ್ತಕ್ಕಂಥವು. ಅದರಲ್ಲಿ ನೆಪೋಲಿಯನ್ ಬೋನಪಾರ್ಟೆ ಅಂತಕ್ಕಂಥವನು ಕೂಡ ಒಬ್ಬ ಸದಸ್ಯನಾಗಿದ್ದ ಅಂತ ಹೇಳ್ತಾರೆ. ಹೀಗೆ ನೆಪೋಲಿಯನ್ ಬೋನಪಾರ್ಟೆ ಅಂತಕ್ಕಂಥವನು
ಈ 5 ಸದಸ್ಯರುಳ್ತಕ್ಕಂತಹ ಡೈರೆಕ್ಟರಿ ಸರ್ಕಾರವನ್ನು 1795ರಲ್ಲಿ ಪುನಃ ಅದನ್ನು ಅವನತಿಗೊಳಿಸಿಬಿಟ್ಟು 1799ರಲ್ಲಿ ತನ್ನದೇ ಆಗಿರತಕ್ಕಂಥ ಒಂದು ಸರ್ಕಾರವನ್ನು ಅದು ರಚನೆ ಮಾಡ್ತಾನೆ. ಅದುವೇ ಕಾನ್ಸುಲ್ ಸರ್ಕಾರ ಅಂತಕ್ಕಂಥದ್ದು ಅಸ್ತಿತ್ವಕ್ಕೆ ಬರುತ್ತೆ. ಹಾಗಾದರೆ ಈ ಕಾನ್ಸುಲ್ ಸರ್ಕಾರವನ್ನು ಅಸ್ತಿತ್ವಗೊಳಿಸಿರ್ತಕ್ಕಂತಹ ಇಲ್ಲಿ ನಾಯಕನಾರು ಅಂತಂದರೆ ಆತ ನೆಪೋಲಿಯನ್ ಬೋನಪಾರ್ಟೆ ಅಂತಕ್ಕಂಥವು. ಹೀಗೆ ಕಾನ್ಸುಲ್ ಅಂತಕ್ಕಂತಹ ಒಂದು ಸರ್ಕಾರ ಅದು ಅಸ್ತಿತ್ವಕ್ಕೆ ಬರುತ್ತೆ. ತಾನು ಅಜೀವ ಪರ್ಯಂತ ಕಾನ್ಸುಲ್ನಾಗಿ 1799ರ ಕಾಲಾವಧಿಯಲ್ಲಿ ಈ ಒಂದು ಕಾನ್ಸುಲೇಟ್ ಅಂತಕ್ಕಂಥ ಸರ್ಕಾರ ಫ್ರಾನ್ಸಿನ ಇತಿಹಾಸದಲ್ಲಿ ಏನು ಅಸ್ತಿತ್ವಕ್ಕೆ ಬರುತ್ತೆ. ನೆಪೋಲಿಯನ್ ಬೋನಪಾರ್ಟೆ ಹೀಗೆ 1799ರಲ್ಲಿ ಈ ಒಂದು ಸರ್ಕಾರವನ್ನು ರಚಿಸುವುದರ ಮುಖಾಂತರವಾಗಿ ಅಥವಾ ಅಜೀವ ಪರ್ಯಂತ ಕಾನ್ಸುಲ್ನಾಗಿ ಅಧಿಕಾರವನ್ನು ಆತ ವಹಿಸ್ಕೊಳ್ತಾನೆ. ಹಾಗಾದರೆ 1789ರಲ್ಲಿ ಆರಂಭಗೊಂಡಿರತಕ್ಕಂಥ ಈ ಫ್ರಾನ್ಸಿನ ಒಂದು ಮಹಾಕ್ರಾಂತಿ ಅಂತಕ್ಕಂಥದ್ದು ಇದೊಂದು ಸುದೀರ್ಘವಾಗಿರತಕ್ಕಂತಹ ಅವಧಿಯವರೆಗೆ ಅದು ಮುಂದುವರಿಯಲ್ಪಟ್ಟಿತು ಅಂತ ಹೇಳ್ತಾರೆ. ಹಾಗಾದರೆ ಇಷ್ಟೆಲ್ಲ ಕ್ರಾಂತಿ ಅಂತಕ್ಕಂಥದ್ದು ಫ್ರಾನ್ಸಿನ ಇತಿಹಾಸದಲ್ಲಿ ಉಲ್ಬಣಗೊಂಡಾಗ ಹಾಗಾದರೆ ಈ ಒಂದು ಕ್ರಾಂತಿಯ ಪ್ರಮುಖವಾಗಿರತಕ್ಕಂತಹ ಇಲ್ಲಿ ಪರಿಣಾಮಗಳು ಏನು ಅಂತ ನಾವು ನೋಡಿದಾಗ, ಈ ಕ್ರಾಂತಿ ಅಂತಕ್ಕಂಥದ್ದು ಫ್ರಾನ್ಸಿನ ಕ್ರಾಂತಿಯ ಪ್ರಮುಖವಾಗಿರತಕ್ಕಂತಹ ಇಲ್ಲಿ ಪರಿಣಾಮಗಳು ಏನು ಅಂತ ನೋಡಿದಾಗ, ಈ 1789ರ ಫ್ರಾನ್ಸಿನ ಕ್ರಾಂತಿ ನಿರಂಕುಶ ಪ್ರಭುತ್ವವನ್ನು ಅದು ರದ್ದುಗೊಳಿಸಿತು ಅಂತ ಹೇಳ್ತಾರೆ. ನಿರಂಕುಶ ಪ್ರಭುತ್ವವನ್ನು ರದ್ದುಗೊಳಿಸಿ ರಾಜಕತೆಯನ್ನು ಅಂತ್ಯಗೊಳಿಸಿ ಫ್ರಾನ್ಸಿನ ರಾಜರ ದುರಾಡಳಿತವನ್ನು ಇದು ಅಂತ್ಯಗೊಳಿಸಿತು ಅಂತ ಹೇಳ್ತಾರೆ. ಹೀಗೆ ಈ ಒಂದು ನಿರಂಕುಶ ಪ್ರಭುತ್ವ ಅಂತಕ್ಕಂಥದ್ದು ಫ್ರಾನ್ಸಿನ ಕ್ರಾಂತಿಯ ನಂತರ ಅಸ್ತಿತ್ವವನ್ನು ಅದು ಏನು ಪಡೆದುಕೊಂಡಿತ್ತು ಅದು ಅಂತ್ಯಗೊಂಡು ದುರಾಡಳಿತ ಅಂತಕ್ಕಂಥದ್ದು ಅಂತ್ಯಗೊಂಡ ನಂತರ ಇಲ್ಲಿ ಮಾಂಟೆಸ್ಕೋ, ಜಿನ್ ಜಾಕ್ಸ್ ರೂಸೋ ಅಂತಕ್ಕಂಥವರು ಅಥವಾ ಜೆ ರೂಸೋ ಅಂತಕ್ಕಂಥವರು ಪ್ರತಿಪಾದಿಸಲ್ಪಟ್ಟಿರ್ತಕ್ಕಂಥ ಪ್ರಜಾಪ್ರಭುತ್ವದ ತತ್ವಗಳನ್ನು ಆಧರಿಸಿರ್ತಕ್ಕಂಥ ಒಂದು ಗಣರಾಜ್ಯ ಸರ್ಕಾರ ಅಂತಕ್ಕಂಥದ್ದು ಫ್ರಾನ್ಸಿನಲ್ಲಿ ಅಸ್ತಿತ್ವವನ್ನು ಅದಿಲ್ಲಿ ಪಡೆದುಕೊಂಡು, ಹೀಗೆ ಈ ಒಂದು ಪ್ರಜಾಪ್ರಭುತ್ವ ಸರ್ಕಾರ ಅಂತಕ್ಕಂಥದ್ದು ಫ್ರಾನ್ಸಿನಲ್ಲಿ ಅದು ಸ್ಥಾಪಿಸಲು ಈ ಕ್ರಾಂತಿ ಅಂತಕ್ಕಂಥದ್ದು ಅದು ಒಂದು ಮಾರ್ಗವನ್ನು ಅದು ನಿರ್ಮಿಸಲ್ಪಟ್ಟಿತು ಅಂತ ಹೇಳ್ತಾರೆ. ಹಾಗಾಗಿ ಇದು ಮೊದಲನೇ ಒಂದು ಬದಲಾವಣೆ, ಅದನ್ನು ನಾವಿಲ್ಲಿ ಪರಿಣಾಮ ಅಂತ ನಾವು ಹೇಳ್ತೀವಿ. ಹಾಗಾದರೆ ಎರಡನೇ ಪ್ರಮುಖವಾಗಿರ್ತಕ್ಕಂಥ ಪರಿಣಾಮವೇನು ಅಂತ ನಾವಿಲ್ಲಿ ನೋಡಿದಾಗ, ಫ್ರಾನ್ಸಿನ ಕ್ರಾಂತಿಯು ಉಳಿಗಮಾನ್ಯ ಪದ್ಧತಿ ಮತ್ತು ವಂಶ ಪಾರಂಪರಿಕವಾಗಿರ್ತಕ್ಕಂಥ ಶ್ರೀಮಂತರ ಆಳ್ವಿಕೆಯನ್ನು ಇಲ್ಲಿ ಅಂತ್ಯಗೊಳಿಸಿತು ಅಂತ ಹೇಳ್ತಾರೆ. ಕ್ರಾಂತಿಯ ಆರಂಭದ ಕಾಲಾವಧಿಯಲ್ಲಿ ನಾವು ನೋಡಿದ್ವಿ ಏನಿತ್ತು, ಶ್ರೀಮಂತರು ಹೋರಾಟವನ್ನು ಮಾಡ್ತಾರೆ, ಪಾದ್ರಿಗಳು ಪ್ರಾರ್ಥನೆಯನ್ನು ಮಾಡ್ತಾರೆ, ಜನಸಾಮಾನ್ಯರು ತೆರಿಗೆಯನ್ನು ಕಟ್ಟಬೇಕು, ತೆರಿಗೆ ಕಟ್ಟತಕ್ಕಂಥದ್ದು ಮಾತ್ರ ಅವರ ಒಂದು ಮುಖ್ಯವಾಗಿರ್ತಕ್ಕಂಥ ಕೆಲಸ ಅಂತಕ್ಕಂತಹ ಹೇಳಿಕೆ ಏನಿತ್ತು, ಈ ಒಂದು ಪಾರಂಪರಿಕವಾಗಿರ್ತಕ್ಕಂಥ ಶ್ರೀಮಂತರ ಆಳ್ವಿಕೆ ಅಂತಕ್ಕಂಥದ್ದು ಫ್ರಾನ್ಸಿನ ಕ್ರಾಂತಿಯ ನಂತರ ಇಲ್ಲಿ ಅಂತ್ಯಗೊಂಡಿತು. ದಮನಕ್ಕೆ ತುಳಿತಕ್ಕೆ ಒಳಗಾಗಿರ್ತಕ್ಕಂತಹ ಜನರು ಸರ್ಕಾರದ ಅನ್ಯಾಯದ ವಿರುದ್ಧ ದಂಗೆ ಏಳ್ತಾರೆ ಅಂತಕ್ಕಂಥ ಅಂಶವನ್ನು ಈ ಫ್ರಾನ್ಸಿನ ಕ್ರಾಂತಿ ಅಂತಕ್ಕಂಥದ್ದು ಇಲ್ಲಿ ಸಾಬೀತುಗೊಳಿಸಿತು ಅಂತ ಹೇಳ್ತಾರೆ. ಅಂದರೆ ಯಾವುದೇ ಒಂದು ವರ್ಗ, ಯಾವುದೇ ಒಂದು ಶಕ್ತಿ, ಯಾವುದೇ ಒಂದು ನಿರಂತರವಾಗಿರ್ತಕ್ಕಂಥ ಶೋಷಣೆಯನ್ನೇನಾದರೂ ಮಾಡಿದರೆ ಆ ಶೋಷಣೆ ಕ್ರಾಂತಿಗೆ ಒಂದು ಪ್ರತಿಭಟನೆಗೆ ಒಂದು ಮಾರ್ಗವಾಗುತ್ತೆ ಅಂತಕ್ಕಂಥ ಅಂಶವನ್ನು ಈ ಫ್ರಾನ್ಸಿನ ಮಹಾಕ್ರಾಂತಿ ಅಂತಕ್ಕಂಥದ್ದು ನಮಗಿಲ್ಲಿ ತಿಳಿಸಿಕೊಟ್ಟಿತು ಅಂತ ಹೇಳ್ತಾರೆ. ಹಾಗಾದರೆ ನಾವಿಲ್ಲಿ ಕ್ರಾಂತಿಯ ಪೂರ್ವದ ಕಾಲದಲ್ಲಿ ನೋಡಿದ್ವಿ, ಅಲ್ಲಿ ಸವಲತ್ತಿನ ವರ್ಗ, ಸವಲತ್ತಿಲ್ಲದೆ ಇರತಕ್ಕಂಥ ವರ್ಗ ಅಂತಿತ್ತು. ಹಾಗಾದರೆ ಸವಲತ್ತಿನ ವರ್ಗ ಅಂತಕ್ಕಂಥದ್ದು ಯಾವುದಿತ್ತು? ಅದು ಶ್ರೀಮಂತರ ವರ್ಗ ಇತ್ತು, ಅದು ಪಾದ್ರಿಗಳವಿತ್ತು. ಆದರೆ 2% ಜನಸಂಖ್ಯೆ ಹೊಂದಿರತಕ್ಕಂಥ ಈ ಜನಸಮುದಾಯದಲ್ಲಿ ಅಪಾರವಾಗಿರತಕ್ಕಂಥ ಆಸ್ತಿ ಇತ್ತು. ಕ್ರಾಂತಿಯ ನಂತರ ಈ ಶ್ರೀಮಂತರ, ಈ ಪಾದ್ರಿಗಳ ಒಂದು ಆಸ್ತಿಯನ್ನು ಸರ್ಕಾರ ಇಲ್ಲಿ ಮುಟ್ಟುಗೋಲು ಹಾಕಿಕೊಂಡು ಆ ಸಾಮಾಜಿಕ ಅಸಮಾನತೆಯನ್ನು ಇಲ್ಲಿ ಅಂತ್ಯಗೊಳಿಸಿತು ಅಂತ ಹೇಳ್ತಾರೆ. ಯಾವಾಗ ಶ್ರೀಮಂತರ ಪಾದ್ರಿಗಳ ಸಂಪತ್ತನ್ನು ಇಲ್ಲಿ ಮುಟ್ಟುಗೋಲು ಹಾಕಿಕೊಳ್ತೋ, ಹಾಗಾಗಿ ಆ ಪಾದ್ರಿಗಳಿಗೂ ಕೂಡ ನಾವು ಕ್ರಾಂತಿಯ ವಿವರಣೆಯಲ್ಲಿ ನೋಡಿದ್ವಿ, ಅವರ ಆಸ್ತಿಯನ್ನು ಮುಟ್ಟುಗೋಲು ಹಾಕಿ ಅವರಿಗೆ ವೇತನವನ್ನು ನಿಗದಿಗೊಳಿಸಲಾಯಿತು. ಹೀಗೆ ಸಾಮಾಜಿಕವಾಗಿರ್ತಕ್ಕಂತಹ ಒಂದು ಅಸಮಾನತೆಯನ್ನು ಫ್ರಾನ್ಸಿನ ಕ್ರಾಂತಿ ಅಂತಕ್ಕಂಥದ್ದು ಅದು ನಿವಾರಿಸಲ್ಪಟ್ಟಿತು ಅಂತ ಹೇಳ್ತಾರೆ. ಇದು ಕೂಡ ಮತ್ತೊಂದು ಪರಿಣಾಮ ಅಂತ. ಹಾಗಾದರೆ ಹೊಸದೊಂದು ಸಂವಿಧಾನ ಅಂತಕ್ಕಂಥದ್ದು ಇಲ್ಲಿ ರಚನೆ ಆಯಿತು ಫ್ರಾನ್ಸಿನ ಕ್ರಾಂತಿಯ ನಂತರ. ಹಾಗೆ ಯಾವಾಗ ಈ ಒಂದು ಹೊಸ ಸಂವಿಧಾನ ಅಂತಕ್ಕಂಥ ರಚನೆಗೊಂಡು ಮಾನವ ಹಕ್ಕುಗಳನ್ನು ಅಲ್ಲಿ ಘೋಷಿಸಿತು, ಜನತಾ ಪರಮಾಧಿಕಾರದ ಒಂದು ಸಿದ್ಧಾಂತವನ್ನು ಈ ಕ್ರಾಂತಿ ಅಂತಕ್ಕಂಥದ್ದು ಅದು ಎತ್ತಿ ಹಿಡಿಯಿತು ಅಂತ ಹೇಳ್ತಾರೆ. ಜನತಾ
ಪರಮಾಧಿಕಾರವಾಗಿರ್ತಕ್ಕಂಥ ಸಿದ್ಧಾಂತವನ್ನು ಈ ಫ್ರಾನ್ಸಿನ ಮಹಾಕ್ರಾಂತಿ ಅಂತಕ್ಕಂಥದ್ದು ಇಲ್ಲಿ ಎತ್ತಿ ಹಿಡಿಯಿತು. ಅದ್ರ ಜೊತೆಗೆ ನಾವು ಫ್ರಾನ್ಸಿನ ಕ್ರಾಂತಿಯ ಕಾಲಾವಧಿಯಲ್ಲಿ ನಾವು ಅಧ್ಯಯನ ಮಾಡಿದ್ವಿ. ಅಂದರೆ ಫ್ರಾನ್ಸಿನ ಒಂದು ಮಹಾಕ್ರಾಂತಿಯ ಧ್ಯೇಯ, ಅದರ ತತ್ವ, ಅದರ ಉದ್ದೇಶವೇನಾಗಿತ್ತು ಅಂದರೆ ಅದು ಇಲ್ಲಿ ಸಮಾನತೆಯನ್ನು ಸಾಧಿಸಬೇಕು, ಸ್ವತಂತ್ರವನ್ನು ಕೊಡಬೇಕು, ಸಹೋದರತೆಯ ಭಾವನೆಯನ್ನು ಫ್ರಾನ್ಸಿನಾದ್ಯಂತೆಲ್ಲ ಅದನ್ನು ಉಂಟು ಮಾಡಬೇಕು ಅಂತಕ್ಕಂತಹ ಒಂದು ಉದ್ದೇಶವನ್ನು ಅದು ಹೊಂದಿತ್ತು. ಹೀಗೆ ಕ್ರಾಂತಿಯ ಪ್ರಮುಖವಾಗಿರ್ತಕ್ಕಂಥ ತತ್ವಗಳೇ ಒಂದು ಸ್ವತಂತ್ರ, ಎರಡನೇದ್ದು ಭಾತೃತ್ವ, ಮೂರನೇದ್ದು ಇಲ್ಲಿ ಸಮಾನತೆ ಅಂತಕ್ಕಂಥದ್ದು. ಇದು ಈ ಪ್ರಪಂಚದಾದ್ಯಂತೆಲ್ಲ ಈ ಒಂದು ತತ್ವಗಳು ಅತ್ಯಂತ ಜನಪ್ರಿಯತೆಯನ್ನು ಗಳಿಸಿಕೊಂಡವು. ಸ್ವತಂತ್ರ, ಸಮಾನತೆ, ಭಾತೃತ್ವ ಅಂತಕ್ಕಂಥ ಅಂಶಗಳು ಫ್ರಾನ್ಸಿನ ಕ್ರಾಂತಿಯ ಧ್ಯೇಯಗಳಾಗಿತ್ತು, ತತ್ವಗಳಾಗಿತ್ತು. ಇಡೀ ಪ್ರಪಂಚಕ್ಕೆ ಅದು ಕೊಡುಗೆಗಳಾಗಿ ಸಮರ್ಪಣೆಯನ್ನು ಮಾಡಿತು. ಈ ತತ್ವಗಳು ಪ್ರಪಂಚದಾದ್ಯಂತೆಲ್ಲ ಕೂಡ ಅವು ಹೆಚ್ಚು ಜನಪ್ರಿಯತೆಯನ್ನು ಅದಿಲ್ಲಿ ಪಡೆದುಕೊಂಡಿತು ಅಂತ ಹೇಳ್ತಾರೆ. ಹಾಗಾದರೆ ಈ ಕ್ರಾಂತಿ ಅಂತಕ್ಕಂಥದ್ದು 1789ರಲ್ಲಿ ಏನು ಆರಂಭಗೊಂಡು, ಇದರ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಪರಿಣಾಮವೇನು ಅಂತ ನಾವು ನೋಡಿದಾಗ, ಈ ಕ್ರಾಂತಿ ಅಂತಕ್ಕಂಥದ್ದು 1789ರ ಫ್ರಾನ್ಸಿನ ಮಹಾಕ್ರಾಂತಿ ಅಂತಕ್ಕಂಥದ್ದು ಇದು ರಾಷ್ಟ್ರೀಯ ಭಾವನೆಯನ್ನು ಹರಡಿ ರಾಷ್ಟ್ರೀಯತೆಯನ್ನು ಇಲ್ಲಿ ತತ್ವವನ್ನು ಫ್ರಾನ್ಸಿನ ಜನರಿಗೆ ಇದು ಬೋಧಿಸಿತು. ರಾಷ್ಟ್ರೀಯತೆಯ ತತ್ವ ವ್ಯಕ್ತಿ ತನ್ನ ದೇಶದ ಬಗ್ಗೆ ಅಭಿಮಾನವನ್ನು, ಗೌರವವನ್ನು ತಾಳ್ತಕ್ಕಂಥ ಮನೋಭಾವನೆಯನ್ನು ಇದು ಜನರಲ್ಲಿ ಬೆಳೆಸ್ತು. ಹಾಗಾದರೆ ಇಂಥ ಒಂದು ಫ್ರಾನ್ಸಿನ ಕ್ರಾಂತಿಯ ತತ್ವ ಅಂತಕ್ಕಂಥದ್ದು, ರಾಷ್ಟ್ರೀಯತೆಯ ಒಂದು ತತ್ವ ಅಂತಕ್ಕಂಥದ್ದು ಇದು ಇಟಲಿ, ಜರ್ಮನಿ ಜೊತೆಗೆ ಭಾರತದಂತಹ ನಮ್ಮ ಒಂದು ದೇಶ ಒಳಗೊಂಡ ಹಾಗೆ ಪ್ರಪಂಚದ ಇತರ ಭಾಗಗಳಲ್ಲೂ ಕೂಡ ಸ್ವಾತಂತ್ರ್ಯ ಚಳವಳಿಗೆ ಈ ಕ್ರಾಂತಿ ಅಂತಕ್ಕಂಥದ್ದು ಅದೊಂದು ಸ್ಫೂರ್ತಿಯ ಸೆಲೆಯಾಯಿತು ಅಂತ ಹೇಳ್ತಾರೆ. ಯಾಕೆಂದರೆ ಭಾರತ ದೇಶವು ಕೂಡ ಬ್ರಿಟಿಷರ ದಾಸ್ಯಕ್ಕೆ, ತುಳಿತಕ್ಕೆ ಅದು ಒಳಪಟ್ಟಿರ್ತಕ್ಕಂಥ ದೇಶವಾಗಿತ್ತು. ಹಾಗಾಗಿ ಬ್ರಿಟಿಷರಿಂದ ನಾವು ಮುಕ್ತವಾಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿದ್ದಾಗ ನಮಗೆ ಪಾಶ್ಚಿಮಾತ್ಯ ವಿಚಾರಧಾರೆಗಳು ನಮಗೆ ಬಹುದೊಡ್ಡ ಸಹಾಯವನ್ನು ಮಾಡಿ. ಆ ಪಾಶ್ಚಿಮಾತ್ಯ ವಿಚಾರಧಾರೆಗಳು ಬೇರೆ ಏನಲ್ಲ, ಪಾಶ್ಚಿಮಾತ್ಯ ದೇಶಗಳಲ್ಲಿ ಉಂಟಾಗಿರ್ತಕ್ಕಂಥ ರಾಷ್ಟ್ರೀಯತೆಯ ತತ್ವಗಳು ನಮ್ಮ ದೇಶದ ನಾಯಕರ ಮೇಲೆ ಪ್ರಭಾವವನ್ನು ಬೀರ್ತು. ಆ ದೃಷ್ಟಿಯಿಂದ ಇಲ್ಲಿ ಪರಿಣಾಮಗಳಲ್ಲಿ ಹೇಳ್ತಾರೆ ಏನು, ಫ್ರಾನ್ಸಿನ ಮಹಾಕ್ರಾಂತಿ ಅಂತಕ್ಕಂಥದ್ದು ರಾಷ್ಟ್ರೀಯ ಏಕತಾ ಭಾವನೆಯನ್ನು ಹರಡಿ ರಾಷ್ಟ್ರೀಯತೆಯ ತತ್ವಗಳನ್ನು ಫ್ರಾನ್ಸಿನ ಜನರಲ್ಲಿ ಬೋಧಿಸಿ, ಅದು ಇಟಲಿ ಏಕೀಕರಣ, ಅದು ಜರ್ಮನಿ ಏಕೀಕರಣ, ಭಾರತದಂತಹ ಒಂದು ಸ್ವತಂತ್ರ ಸಂಗ್ರಾಮಕ್ಕೆ ಅದೊಂದು ಸ್ಫೂರ್ತಿಯ ಸೆಲೆಯಾಗಿ ಪ್ರಪಂಚದ ಇತರ ಭಾಗಗಳಲ್ಲೂ ಕೂಡ ಈ ಫ್ರಾನ್ಸಿನ ಕ್ರಾಂತಿಯ ತತ್ವಗಳು ಅಂತಕ್ಕಂಥದ್ದು ಸಾಕಷ್ಟು ಜನಪ್ರಿಯತೆಯನ್ನು ಇಲ್ಲಿ ಬೆಳೆಸಿಕೊಳ್ತು ಅಂತ ಹೇಳ್ತಾರೆ. ಒಂದು ಕಡೆ ಇಲ್ಲಿ HAL ಫಿಶರ್ ಅಂತಕ್ಕಂಥ ಒಬ್ಬ ಇತಿಹಾಸಕಾರ ಒಂದು ಕಡೆ ಹೇಳ್ತಾರೆ, ಫ್ರಾನ್ಸಿಗೆ ಶೀತವಾದರೆ ಇಡೀ ಯುರೋಪ್ ಅಂತಕ್ಕಂಥದ್ದು ಅದು ಕೆಮ್ಮುತ್ತದೆ ಅಂತ ಹೇಳ್ತಾರೆ, ಅಂದರೆ ಸೀನುತ್ತದೆ. ಫ್ರಾನ್ಸಿಗೆ ಅದು ಶೀತವಾದರೆ ಇಡೀ ಯುರೋಪ್ ಅಂತಕ್ಕಂಥದ್ದು ಅದು ಸೀನ್ತಾ ಇದೆ ಅಂತಂದರೆ ಆ ಫ್ರಾನ್ಸಿನ ಕ್ರಾಂತಿಯ ಪ್ರಭಾವ ಅಂತಕ್ಕಂಥದ್ದು ಕೇವಲ ಆ ದೇಶದಲ್ಲಿ ಮಾತ್ರವಾಗಲಿಲ್ಲ, ಇಡೀ ಯುರೋಪಿನಾದ್ಯಂತೆಲ್ಲವೂ ಕೂಡ ಆ ಕ್ರಾಂತಿಯ ಪ್ರಸಾರತೆ ಅಂತಕ್ಕಂಥದ್ದು, ಪ್ರಭಾವ ಅಂತಕ್ಕಂಥದ್ದು ಅದು ಅಸ್ತಿತ್ವವನ್ನು ಪಡೆದುಕೊಂಡಿತು ಅಂಥೇಳಿ HAL ಫಿಶರ್ ಅಂತಕ್ಕಂಥ ಒಬ್ಬ ಇತಿಹಾಸಕಾರರು ಬಹಳಷ್ಟು ಮಾರ್ಮಿಕವಾಗಿ ಈ ಒಂದು ಹೇಳಿಕೆಯನ್ನು ಹೇಳ್ತಾರೆ. ಇನ್ನು ಈ ಕ್ರಾಂತಿಯ ಮತ್ತೊಂದು ಪ್ರಮುಖವಾಗಿರ್ತಕ್ಕಂತಹ ಪರಿಣಾಮಗಳು ಏನು ಅಂತ ನಾವಿಲ್ಲಿ ನೋಡಿದಾಗ, ಈ ಕ್ರಾಂತಿಯಿಂದಾಗಿ ಅಪಾರವಾಗಿರ್ತಕ್ಕಂಥ ರಕ್ತಪಾತವಾಯಿತು. ನಿಜವಾಗ್ಲೂ ಕೂಡ ಹೌದು. ಯಾಕೆ ಅಂತಂದರೆ ರಬೆಸ್ಪಿಯರ್ ಅಂತಕ್ಕಂತಹ ಒಬ್ಬ ನಾಯಕ ಸಂಶಯಾಸ್ಪದವಾಗಿರ್ತಕ್ಕಂತಹ ಈ ಅರಸನ ಬೆಂಬಲಿಗರನ್ನು ಕರೆತಂದು ಗಿಲೋಟಿನ್ ಯಂತ್ರಕ್ಕೆ ಇವನು ಬಲಿ ನೀಡ್ತಕ್ಕಂಥ ಕೆಲಸವನ್ನು ಏನು ಆರಂಭ ಮಾಡ್ದ, ಇದರಿಂದ ಸಹಜವಾಗಿ ಅಲ್ಲಿ ರಕ್ತಪಾತ ಅಂತಕ್ಕಂಥದ್ದು ಫ್ರಾನ್ಸಿನ ಕ್ರಾಂತಿಯಲ್ಲಿ ಉಂಟಾಯಿತು. ನಾವು ಒಂದು ಕಡೆ ಹೇಳ್ತಿದ್ವಿ, ಭಯಾನಕ ಆಳ್ವಿಕೆಯ ಕಾಲದಲ್ಲಿ ಕೊಲೆಗೈದಿರತಕ್ಕಂತಹ ಅಥವಾ ಗಿಲೋಟಿನ್ ಯಂತ್ರಕ್ಕೆ ಮರಣ ಹೊಂದಿರತಕ್ಕಂಥ ಜನರ ಒಂದು ಅಂದಾಜಿನ ಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ ಅದು 17,000 ಜನ ಈ ಗಿಲೋಟಿನ್ ಯಂತ್ರಕ್ಕೆ ಅವರು ಬಲಿಯನ್ನು ನೀಡಲಾಯಿತು. 17,000 ಸಂಖ್ಯೆಯಷ್ಟು ಜನ. 16ನೇ ಲೂಯಿ, ಮೇರಿ ಆಂಟೋನಿಯೆಟ್ ಮತ್ತು ಆತನ ರಾಜಪರಿವಾರದವರನ್ನು ಸಹ ಈ ಗಿಲೋಟಿನ್ ಯಂತ್ರಕ್ಕೆ ಬಲಿ ನೀಡ್ತಕ್ಕಂಥ ಕೆಲಸವನ್ನು ಇಲ್ಲಿ ಕೈಗೊಳ್ಳಲಾಯಿತು ಅಂತಕ್ಕಂಥ ಅಂಶವನ್ನು ಹೇಳ್ತಾರೆ. ಹೀಗಾಗಿ ಇದು ಕೂಡ ಈ ರಕ್ತಪಾತ ಅಂತಕ್ಕಂಥದ್ದು ಕೂಡ ಉಂಟಾಯಿತು. ನಿಜವಾಗ್ಲೂ ಕೂಡ ಫ್ರಾನ್ಸಿಯ ಮಹಾಕ್ರಾಂತಿಯಲ್ಲಿ ಭಯಾನಕ ಆಳ್ವಿಕೆ ಅಂತಕ್ಕಂಥದ್ದು ಯಾವಾಗ ಪ್ರಾರಂಭಗೊಂಡಿತೋ ಆ ಭಯಾನಕ ಆಳ್ವಿಕೆಯ ಕ್ರಾಂತಿಯ ಪ್ರಮುಖವಾಗಿರ್ತಕ್ಕಂಥ ಪರಿಣಾಮಗಳಲ್ಲಿ ಒಂದು ಅದು ರಕ್ತಪಾತವು ಕೂಡ ಇಲ್ಲಿ ಉಂಟಾಯಿತು ಅಂತಕ್ಕಂಥ ಅಂಶವು ಕೂಡ ನಮಗೆ ಇಲ್ಲಿ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಅಂಶ ಅಂತ ನಾವಿಲ್ಲಿ ಹೇಳ್ತೀವಿ. ಇನ್ನು ಕ್ರಾಂತಿಯ ನಂತರ ಅಧಿಕಾರಕ್ಕೆ ಬಂದಿರತಕ್ಕಂಥ ಡೈರೆಕ್ಟರಿ ಸರ್ಕಾರ, ನಾನಾಗಲೇ ಹೇಳ್ತಾ ಇದ್ದೆ ನಿಮಗೆ
ಫ್ರಾನ್ಸಿನ ಇತಿಹಾಸದಲ್ಲಿ 1795ರಲ್ಲಿ ಒಂದು ಬದಲಾವಣೆ ಅಂತಕ್ಕಂಥದ್ದು ಬಂತು. ಏನು ಬದಲಾವಣೆ ಬಂತು? 1795ರಲ್ಲಿ ಫ್ರಾನ್ಸ್ನಲ್ಲಿ 5 ಸದಸ್ಯರು ಉಳ್ತಕ್ಕಂತಹ ಒಂದು ಡೈರೆಕ್ಟರಿ ಸರ್ಕಾರ ಅಂತಕ್ಕಂಥದ್ದು ಇಲ್ಲಿ ಅಸ್ತಿತ್ವಕ್ಕೆ ಬಂತು. ಯಾವಾಗ ಈ ಸರ್ಕಾರ ಅಸ್ತಿತ್ವಕ್ಕೆ ಬಂದರೂ ಕೂಡ ಆ ದೇಶವನ್ನು ಸಮರ್ಪಕವಾಗಿ ಆಳ್ವಿಕೆ ಮಾಡುವಲ್ಲಿ ಅದು ವಿಫಲತೆಯನ್ನು ಪಡೆದುಕೊಂಡಿತು. ಹಾಗಾದರೆ ಯಾವಾಗ ಇದು ಪುನಃ ಅವ್ಯವಸ್ಥೆಗಳು ಅಸ್ತಿತ್ವವನ್ನು ಪಡ್ಕೊಳ್ತು, ಈ ಫ್ರಾನ್ಸಿನ ಸೈನಿಕ ಸರ್ವಾಧಿಕಾರಿಯಾಗಿ ಹೊರಹೊಮ್ಮಲು ನೆಪೋಲಿಯನ್ ಬೋನಪಾರ್ಟೆ ಅಂತಕ್ಕಂಥವನಿಗೆ ಅದು ಅವಕಾಶ ಮಾಡಿಕೊಡ್ತು. ಒಂದು ವೇಳೆ ಡೈರೆಕ್ಟರಿ ಸರ್ಕಾರ ಅಂತಕ್ಕಂಥದ್ದು ಅತ್ಯಂತ ದಕ್ಷತೆಯಿಂದ ಆಳ್ವಿಕೆಯನ್ನು ಮಾಡಿದರೆ ಅದು ನೆಪೋಲಿಯನ್ನ ಬೆಳವಣಿಗೆಗೆ ಅದು ಕಂಡು ಬರಲಿಕ್ಕೆ ಸಾಧ್ಯವಾಗ್ತಿರಲಿಲ್ಲ. ಆದರೆ ಯಾವಾಗ ಈ ಡೈರೆಕ್ಟರಿ ಸರ್ಕಾರದ ಒಂದು ಅಧಪತನವೇ ಈ ನೆಪೋಲಿಯನ್ ಬೋನಪಾರ್ಟೆ ಅಂತಕ್ಕಂತಹ ಈ ಸರ್ವಾಧಿಕಾರಿಯಾಗಿ ಹೊರಹೊಮ್ಮಲಿಕ್ಕೆ ಅದು ಅವಕಾಶವನ್ನು ಕಾಣಲಿಕ್ಕೆ ಸಾಧ್ಯವಾಯಿತು. ಆ ದೃಷ್ಟಿಯಿಂದ ನೆಪೋಲಿಯನ್ ಬೋನಪಾರ್ಟೆ ಒಂದು ಕಡೆ ಹೇಳ್ತಾನೆ, ತಾನು ಫ್ರಾನ್ಸಿನ ಕ್ರಾಂತಿಯ ಶಿಶು ಅಂತ ಹೇಳ್ತಾನೆ. ತಾನು ನೆಪೋಲಿಯನ್ನೇ ಹೇಳ್ಕೊಳ್ತಾನೆ, ಫ್ರಾನ್ಸಿನ ಕ್ರಾಂತಿಯ ಶಿಶು. ಒಂದು ವೇಳೆ ಫ್ರಾನ್ಸ್ನಲ್ಲಿ ಕ್ರಾಂತಿ ಆಗದೇ ಹೋಗಿದ್ದರೆ, ಡೈರೆಕ್ಟರಿ ಸರ್ಕಾರ ಅಂತಕ್ಕಂಥದ್ದು ವಿಫಲತೆಯನ್ನು ಅದು ಪಡೆದುಕೊಳ್ಳದೆ ಹೋಗಿದ್ದರೆ, ನೆಪೋಲಿಯನ್ ಅಂತಕ್ಕಂತಹ ಒಬ್ಬ ಸರ್ವಾಧಿಕಾರಿ ಅಂತಕ್ಕಂಥವನು ಇಲ್ಲಿ ಅಸ್ತಿತ್ವವನ್ನು ಇಲ್ಲಿ ಪಡೆದುಕೊಳ್ಳೋದಕ್ಕೆ ಸಾಧ್ಯವಾಗ್ತಿರಲಿಲ್ಲ. ಆ ದೃಷ್ಟಿಯಿಂದ ನೆಪೋಲಿಯನ್ ಒಂದು ಕಡೆ ಹೇಳ್ತಾನೆ, ಅಂದರೆ 1799ರ ಕಾಲಾವಧಿಯಲ್ಲಿ 3 ಜನ ಸದಸ್ಯರು ಇರ್ತಕ್ಕಂತಹ ಒಂದು ಸರ್ಕಾರ ಅಲ್ಲಿ ಅಸ್ತಿತ್ವಕ್ಕೆ ಬರುತ್ತೆ. ಅದುವೇ ಕಾನ್ಸುಲೇಟ್ ಅಂತಕ್ಕಂಥ ಸರ್ಕಾರ. ಈ ಕಾನ್ಸುಲೇಟ್ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದ್ದು ನೆಪೋಲಿಯನ್ ಬೋನಪಾರ್ಟೆ ಅಂತಕ್ಕಂಥವನ ನಾಯಕತ್ವದಲ್ಲಿ. ಆದ್ದರಿಂದ ನೆಪೋಲಿಯನ್ ಒಂದು ಕಡೆ ಹೇಳ್ಕೊತಾನೆ, ತನ್ನೊಬ್ಬ ಸೈನಿಕ ಸರ್ವಾಧಿಕಾರಿಯಾಗಿ ಹೊರಹೊಮ್ಮಲಿಕ್ಕೆ, ಅಸ್ತಿತ್ವವನ್ನು ಪಡೆದುಕೊಳ್ಳೋದಕ್ಕೆ ಪ್ರಮುಖವಾಗಿರ್ತಕ್ಕಂತಹ ಕ್ರಾಂತಿ ಯಾವುದು ಅಂತ ನಾವಿಲ್ಲಿ ನೋಡಿದಾಗ ಅದುವೇ 1789ರ ಈ ಒಂದು ಫ್ರಾನ್ಸಿನ ಮಹಾಕ್ರಾಂತಿ ಅಂತಕ್ಕಂಥದ್ದನ್ನು ಇಲ್ಲಿ ವಿಶ್ಲೇಷಣೆಯನ್ನು ಮಾಡ್ತಾನೆ. ಹೀಗೆ 1789ರಲ್ಲಿ ಉಂಟಾಗಿರ್ತಕ್ಕಂಥ ಈ ಫ್ರಾನ್ಸಿನ ಮಹಾಕ್ರಾಂತಿ ಅಂತಕ್ಕಂಥದ್ದು 1795ರಲ್ಲಿ ಡೈರೆಕ್ಟರಿ ಸರ್ಕಾರವನ್ನು ಅಸ್ತಿತ್ವ ಪಡೆಯುವುದರ ಮುಖಾಂತರವಾಗಿ ಆ ಸರ್ಕಾರ ಅಧಪತನಗೊಂಡು ಮುಂದೆ ಈ ಸರ್ಕಾರವೂ ಕೂಡ ಯಶಸ್ವಿಯಾಗಿ ದಕ್ಷತೆಯಿಂದ ಆಳ್ವಿಕೆ ಮಾಡುವಲ್ಲಿ ವಿಫಲತೆ ಪಡೆದುಕೊಂಡಾಗ 1799ರಲ್ಲಿ ಕಾನ್ಸುಲೇಟ್ ಅಂತಕ್ಕಂಥ ಸರ್ಕಾರ ಅಸ್ತಿತ್ವವನ್ನು ಪಡೆದುಕೊಂಡು ಇದರಿಂದ ಒಬ್ಬ ನೆಪೋಲಿಯನ್ ಬೋನಪಾರ್ಟೆ ಅಂತಕ್ಕಂಥ ಒಬ್ಬ ಸೈನಿಕ ಸರ್ವಾಧಿಕಾರಿಯಾಗಿ ಯುರೋಪಿನ ಇತಿಹಾಸದಲ್ಲಿ ಆತ ಅಸ್ತಿತ್ವವನ್ನು ಇಲ್ಲಿ ಪಡೆದುಕೊಂಡ. ಹೀಗೆ ಫ್ರಾನ್ಸಿನ ಕ್ರಾಂತಿ ನಿಜವಾಗಿಯೂ ಕೂಡ ಫ್ರಾನ್ಸಿನ ಇತಿಹಾಸದಲ್ಲಿ ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ಘಟನೆ. ಯಾಕೆ ಈ ಫ್ರಾನ್ಸಿನ ಮಹಾಕ್ರಾಂತಿ ಅಂತಕ್ಕಂಥದ್ದು ಫ್ರಾನ್ಸಿನ ಇತಿಹಾಸದಲ್ಲಿ ಉಂಟಾಗಿರ್ತಕ್ಕಂಥ ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ಘಟನೆ ಅಂತ ನಾವು ಯಾಕೆ ಹೇಳ್ತೀವಿ ಅಂತಂದರೆ, ಈ ಕ್ರಾಂತಿಯ ನಂತರದ ಒಂದು ರಾಜಕೀಯ ಬೆಳವಣಿಗೆ ಅಂತಕ್ಕಂಥದ್ದು ಏನಿದೆ ಅದು ವಿಶ್ವದ, ಅದು ಯುರೋಪಿನ ಒಂದು ಇತಿಹಾಸದ ಗತಿಯನ್ನು, ಒಂದು ಮಹತ್ತರವಾಗಿರ್ತಕ್ಕಂತಹ ಒಂದು ಬದಲಾವಣೆಯನ್ನು ಅದಿಲ್ಲಿ ತಂದು, ಬಹಳ ದೊಡ್ಡ ಬದಲಾವಣೆ ಅಂತಕ್ಕಂಥದ್ದು ಯುರೋಪ್ ಖಂಡದಲ್ಲಾಯಿತು. ಕೇವಲ ಯುರೋಪ್ ಖಂಡದಲ್ಲಿ ಮಾತ್ರ ಈ ಫ್ರಾನ್ಸಿನ ಮಹಾಕ್ರಾಂತಿಯಿಂದ ಆ ಬದಲಾವಣೆ ಅಂತಕ್ಕಂಥದ್ದು ಕಂಡು ಬರಲಿಲ್ಲ. ಅದು ಸಮಗ್ರವಾಗಿರ್ತಕ್ಕಂಥ ವಿಶ್ವದ ಇತಿಹಾಸದಲ್ಲಿ ಒಂದು ಪಥವನ್ನೇ, ಒಂದು ಮಾರ್ಗವನ್ನೇ ಅದರಲ್ಲಿ ಬದಲಿಸಲ್ಪಟ್ಟಿತು ಅಂತಕ್ಕಂಥ ಅಂಶವನ್ನು ಇಲ್ಲಿ ಇತಿಹಾಸಕಾರರು ಇಲ್ಲಿ ವಿಶ್ಲೇಷಣೆಯನ್ನು ಮಾಡ್ತಾರೆ. ಸೊ ಈ ದೃಷ್ಟಿಯಿಂದ ಫ್ರಾನ್ಸಿನ ಮಹಾಕ್ರಾಂತಿ ಅಂತಕ್ಕಂಥದ್ದು ಉಂಟಾಗಿ ಅದು ಒಂದು ಕಡೆ ನಿರಂಕುಶ ಪ್ರಭುತ್ವವನ್ನು ರದ್ದುಗೊಳಿಸಿ ಒಂದು ಗಣರಾಜ್ಯ ಸರ್ಕಾರವನ್ನು ಫ್ರಾನ್ಸ್ನಲ್ಲಿ ಅಸ್ತಿತ್ವವನ್ನು ಪಡೆದುಕೊಂಡಿತು. ಒಳಿಗಮಾನ್ಯ ಪದ್ಧತಿ ಮತ್ತು ಶ್ರೀಮಂತರ ಪ್ರಭುತ್ವ ಅಥವಾ ಆಳ್ವಿಕೆ ಅಂತಕ್ಕಂಥದ್ದನ್ನು ಅಂತ್ಯಗೊಳಿಸಿ ಒಂದು ಪ್ರಜಾಪ್ರಭುತ್ವ ಮಾದರಿ ಸರ್ಕಾರ ಅಂತಕ್ಕಂಥದ್ದು ಅಸ್ತಿತ್ವವನ್ನು ಪಡೆದುಕೊಂಡಿತು. ಶ್ರೀಮಂತರ ಪಾದ್ರಿಗಳ ಸವಲತ್ತುಗಳನ್ನು ರದ್ದುಗೊಳಿಸಿ ಅಸಮಾನತೆಯನ್ನು ನಿವಾರಣೆಗೊಳಿಸಲಾಯಿತು. ಹೊಸ ಸಂವಿಧಾನ ಅಂತಕ್ಕಂಥದ್ದು ಇಲ್ಲಿ ರಚನೆ ಮಾಡಿ ಮಾನವ ಹಕ್ಕುಗಳ ಘೋಷಣೆಯನ್ನು ಮಾಡಲಾಯಿತು. ಫ್ರಾನ್ಸಿನ ಕ್ರಾಂತಿಯ ಧ್ಯೇಯ ಅಥವಾ ತತ್ವಗಳು ಅಂತ ಹೇಳ್ತೀವಿ, ಸ್ವಾತಂತ್ರ್ಯ, ಸಮಾನತೆ, ಭಾತೃತ್ವವನ್ನು ವಿಶ್ವಕ್ಕೆ ಕೊಡುಗೆಯಾಗಿ ಕೊಡ್ತು. ಫ್ರಾನ್ಸಿನ ಮಹಾಕ್ರಾಂತಿ ಇತರ ರಾಷ್ಟ್ರಗಳಿಗೂ ಕೂಡ ತನ್ನ ಪ್ರಭಾವವನ್ನು ಬೀರಿತು. ಅದು ಇಟಲಿ ಏಕೀಕರಣ, ಭಾರತ ರಾಷ್ಟ್ರೀಯ ಚಳವಳಿ, ಆಮೇಲೆ ಜರ್ಮನಿ ಏಕೀಕರಣ ಅಂತಕ್ಕಂಥದ್ದು. ಫ್ರಾನ್ಸಿನ ಕ್ರಾಂತಿಯ ಪರಿಣಾಮವೇನು ಅಂತಂದರೆ, ನೆಪೋಲಿಯನ್ ಬೋನಪಾರ್ಟೆ ಅಂತಕ್ಕಂಥ ಒಬ್ಬ ನಾಯಕ, ಒಬ್ಬ ಸೈನಿಕ ಸರ್ವಾಧಿಕಾರಿಯಾಗಿ ಅವನು ಹೊರಹೊಮ್ಮೋದಕ್ಕೆ ಅದೊಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಕಾರಣವಾಯಿತು ಅಂತ ಹೇಳ್ತಾರೆ. ಹೀಗೆ ನಿಜವಾಗ್ಲೂ ಕೂಡ ಫ್ರಾನ್ಸಿನ ಒಂದು ಮಹಾಕ್ರಾಂತಿ ಅಂತಕ್ಕಂಥದ್ದು ಇದು ಯುರೋಪಿನ ಅಥವಾ ವಿಶ್ವದ ಒಂದು ಗತಿಯನ್ನೇ ಇದು ಬದಲಾಯಿಸಲ್ಪಡ್ತು. ಆದ್ದರಿಂದ 1789ರ ಫ್ರಾನ್ಸಿನ ಮಹಾಕ್ರಾಂತಿಯ ಕಾರಣಗಳೇನು, ಯಾಕೆ ಉಂಟಾಯಿತು, ಅದರ ಒಂದು ಕ್ರಾಂತಿ ವಿವರ ಅಂತಕ್ಕಂಥದ್ದು ಹೇಗಿತ್ತು,
ಅದರಲ್ಲಿ ಉಂಟಾಗಿರ್ತಕ್ಕಂಥ ಪ್ರಮುಖ ಪರಿಣಾಮಗಳ ಬಗ್ಗೆ ಇವತ್ತಿನ ತರಗತಿಯಲ್ಲಿ ನಾವು ಚರ್ಚೆ ಮಾಡಿದ್ವಿ. ಮುಂದಿನ ತರಗತಿಯಲ್ಲಿ ಮತ್ತೊಂದು ಅಧ್ಯಾಯದೊಂದಿಗೆ ನಿಮ್ಮನ್ನು ನಾವು ಭೇಟಿ ಮಾಡ್ತೀವಿ. ಸೊ ವಂದನೆಗಳು.